ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮನೆಯಲ್ಲಿ ತುಂಬ ಹೆಲ್ದಿಯಾಗಿ ಟೇಸ್ಟಿಯಾಗಿ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ. ಈ ದೋಸೆಗೆ ನಾನು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿದ್ದೀನಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಕೂಡ ನಾವು ಮನೆಯಲ್ಲಿ ತುಂಬ ರುಚಿಯಾಗಿ ಹೆಲ್ದಿಯಾಗಿ ದೋಸೆನ ಯಾವ ರೀತಿ ಮಾಡೋದು ಅಂತ ಇವಾಗ ತೋರಿಸ್ಕೊಡ್ತೀನಿ. ದೋಸೆ ತಿನ್ನಲಿಕ್ಕೆ ಆಚೆ ಕಡೆನೇ ಹೋಗಬೇಕು ಅಂತ ಏನಿಲ್ಲ, ಮನೇಲೆ ನಾವು ತುಂಬ ಹೆಲ್ದಿಯಾಗಿ ಕೂಡ ಮಾಡ್ಕೋಬೋದು. ನೋಡಿ, ನಾನು ಈ ಕಪ್ಪಲ್ಲಿ 2 ಕಪ್ಪು ಅಕ್ಕಿನ ತಗೊಂಡಿದ್ದೀನಿ. ಸೊ ನೀವು ಯಾವ ಕಪ್ಪನ್ನು ಬಳಸಿರ್ತೀರಲ್ಲ ಅದೇ ಕಪ್ಪಲ್ಲಿ ಬಾಕಿ ಇಂಗ್ರೀಡಿಯೆಂಟ್ಸ್ನ ಕೂಡ ಮೆಜರ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು 1/4 ಕಪ್ಪಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ. ಇಲ್ಲಿ 1/4 ಕಪ್ಪಷ್ಟು ಉದ್ದಿನ ಬೇಳೆನ ತಗೊಂಡಿದ್ದೀನಿ. ಇವಾಗ 1 ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ತಗೊಂಡಿದ್ದೀನಿ. ಇದಕ್ಕೆ ನೀವು ಕಾಳು ಮೆಣಸನ್ನು ಕೂಡ ಹಾಕ್ಬೋದು, ಬಟ್ ಅದು ಆಪ್ಷನಲ್, ಹಾಕದೇ ಇರ್ಬೋದು. ಇವಾಗ ನಾನಿಲ್ಲ ಅಕ್ಕಿನ ನೆನೆಯಕ್ಕಿಟ್ಟಿದ್ದೀನಿ. 4 ರಿಂದ 5 ಗಂಟೆಗಳವರೆಗೆ ಅಕ್ಕಿನ ನೆನೆಯಕ್ಕಿಡಬೇಕಾಗುತ್ತೆ. ಸೊ ಅಕ್ಕಿ ಎಷ್ಟು ನೆನೆಯುತ್ತಲ್ಲ ಅಷ್ಟು ಚೆನ್ನಾಗಿ ದೋಸೆ ಹಿಟ್ಟು ಬರುತ್ತೆ. ಇವಾಗ ನಾನಿಲ್ಲಿ 4 ರಿಂದ 5 ಗಂಟೆಗಳವರೆಗೂ ಅಕ್ಕಿನ ನೆನೆಯಕ್ಕಿಟ್ಟಿದ್ದೀನಿ. ಇವಾಗ ನೀವು ನಾಳೆ ಬೆಳಗ್ಗೆ ದೋಸೆನ ಮಾಡೋದ್ರಾದರೆ ಓವರ್ ನೈಟ್ ನೀವು ಹಿಟ್ಟನ್ನ ರುಬ್ಬಿ ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕಾಗುತ್ತೆ. ಹಿಟ್ಟು 10 ರಿಂದ 12 ತಾಸು ಫರ್ಮೆಂಟ್ ಆದರೆ ತುಂಬ ಚೆನ್ನಾಗಿ ದೋಸೆ ಬರುತ್ತೆ. ನೋಡಿ, ಇಲ್ಲಿ ನಾನು ಫರ್ಮೆಂಟ್ ಮಾಡಲಿಕ್ಕೆ ಇಟ್ಟಿದ್ದೆ, ತುಂಬ ಚೆನ್ನಾಗಿ ಹಿಟ್ಟು ಫರ್ಮೆಂಟ್ ಆಗಿದೆ. ದೋಸೆ ಹಿಟ್ಟು ಕೂಡ ತುಂಬ ನೈಸ್ ಆಗಿ ಬಂದಿದೆ. ಬನ್ನಿ ಇವಾಗ ದೋಸೆ ಹಾಕೋಣ. ಫಸ್ಟ್ನ ಹೆಂಚನ್ನ ಕಾಯಕ್ಕಿಡೋಣ. ಹೈ ಫ್ಲೇಮಲ್ಲಿಟ್ಟು ಒಂದೊಂದೇ ದೋಸೆನ ಹಾಕ್ತಾ ಇರೋಣ. ನೋಡಿ, ಇಲ್ಲಿ ನಾನು ಇವಾಗ ಒಂದು ದೋಸೆನ ಹಾಕ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ನೀವು ಹೈ ಫ್ಲೇಮಲ್ಲಿಟ್ಟು ತುಂಬ ಕ್ರಿಸ್ಪಿಯಾಗಿರೋ ದೋಸೆ ಬರುತ್ತೆ. ನೋಡಿ, ಇಲ್ಲಿ ಇವಾಗ ದೋಸೆನ ಹಾಕ್ತಾ ಇದ್ದೀನಿ. ಇದಕ್ಕೆ ನೀವು ಕೆಂಪು ಚಟ್ನಿ ಕೂಡ ಬಳಸ್ಬೋದು. ಇವಾಗ ಮಸಾಲೆ ದೋಸೆ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಮನೆಯಲ್ಲಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನಾವು ಇಲ್ಲಿ ಕೆಂಪು ಚಟ್ನಿನ ದೋಸೆಗೆ ಸವರಬೇಕಾಗತ್ತೆ. ಕೆಲವೊಂದು ಮಕ್ಕಳು ಖಾರ ತಿನ್ನಲ್ಲ, ಸೊ ನೀವು ಕೆಂಪು ಚಟ್ನಿನ ಅವಾಯ್ಡ್ ಮಾಡಿ. ಈ ಕೆಂಪು ಚಟ್ನಿನ ಯಾವ ಥರ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಾರಿಗಾದರೂ ಕೆಂಪು ಚಟ್ನಿ ಬೇಕು ಅಂತಂದರೆ ಈ ದೋಸೆ ಮೇಲೆ ನಾವು ಕೆಂಪು ಚಟ್ನಿನ ಸ್ವಲ್ಪ ಸವರಬೇಕಾಗತ್ತೆ. ಸೊ ಈಗ ನೀವು ತುಂಬ ಚೆನ್ನಾಗಿ ದೋಸೆನ ಮಾಡ್ಕೋಬೋದು. ನೋಡಿಲ್ಲ, ನಾನು ಕೆಂಪು ಚಟ್ನಿನ ಸವರ್ತಾ ಇದ್ದೀನಿ. ಇದಕ್ಕೆ ನೀವು ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯ ಇಟ್ಟು ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರೋಂಥ ದೋಸೆ ಬರುತ್ತೆ. ಅಥವಾ ಚಟ್ನಿ ಬೇಡ ಅಂದರೂ ಕೂಡ ಆಪ್ಷನಲ್, ನೀವು ಹಾಕೊಳ್ಳದೆ ಇದ್ರೂ ಪರವಾಗಿಲ್ಲ, ನೀವು ಆಲೂಗಡ್ಡೆ ಪಲ್ಯ ಜೊತೆ ಕಾಂಬಿನೇಷನ್ ಆಗಿ ಕೂಡ ದೋಸೆನ ತಿನ್ಬೋದು. ನಾನಿಲ್ಲಿ ಚಟ್ನಿನ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಾನು ತೋರಿಸ್ತಿದ್ದೀನಿ. ನೋಡಿ, ಎಷ್ಟು ತೆಳುವಾಗಿರುವಂಥ ಕ್ರಿಸ್ಪಿಯಾಗಿರುವಂಥ ದೋಸೆ ಬಂದಿದೆ. ಇದೇ ರೀತಿ ನಾವು ಆಚೆಗಡೆ ಹೋಗೋ ಅವಶ್ಯಕತೆನೇ ಇಲ್ಲ. ಮನೆಯಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ತುಂಬ ರುಚಿಯಾಗಿರುವಂಥ ದೋಸೆನ ಮನೆಯಲ್ಲೇ ಎಲ್ರಿಗೂ ಮಾಡಿಕೊಡ್ಬೋದು. ಚಿಕ್ಕ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಇಲ್ಲಿ ಎಷ್ಟು ಕ್ರಿಸ್ಪಿಯಾಗಿ ತೆಳುವಾಗಿ ಗರಿಯಾಗಿ ದೋಸೆಗಳು ಬಂದಿದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.